ದೇವುಡು ಅವರ ಮಹಾದರ್ಶನ, ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಮತ್ತೆ ವಾದ. ವಿದಗ್ಧ ಶಾಕಲ್ಯನು ಗಾರ್ಗಿಯನ್ನು ಕರೆದನು. ನಿಮ್ಮ ರೀತಿಯು ನನಗೇಕೋ ಸರಿ ಹೋಗಲಿಲ್ಲ. ಅಶ್ವರರು ಒಬ್ಬರನ್ನು ಬಿಟ್ಟು ಇನ್ನು ಯಾರೂ ಮನಃಪೂರ್ವಕವಾಗಿ ಪ್ರಶ್ನೆ ಮಾಡಿದಂತೆಯೇ ಇಲ್ಲ. ಕಹೋಲನಂತೂ ಸಮಾಶ್ರಯಣ ಮಾಡಿದವರಂತೆಯೇ ಇದ್ದರು. ನೀವಂತೂ ಭಗವಾನರು ಎಂದಾಗಲೇ ನಿಮ್ಮ ಶಿಶು ಎಂಬಂತೆ ಮಾತನಾಡಿದಿರಿ. ಇದೇನೇ ಎದುರಾಳಿಗಳನ್ನು ಗೆಲ್ಲುವ ರೀತಿ? ಆತನು ತಾನು ಬ್ರಹ್ಮಿಷ್ಠತಮನೆಂದು ಬಾಯಲ್ಲಿ ಹೇಳಬೇಕಾದುದನ್ನು ಕೈಯಲ್ಲಿ ಮಾಡಿ ತೋರಿಸಿದ್ದಾನೆ. ಆತನ ಮೇಲೆ ಬೀಳುವಾಗಲೂ ಮದ್ದಾನೆಯ ಮೇಲೆ ಬೀಳುವ ಮಶಕಗಳಾಗಬೇಕೇ? ಚೆನ್ನಾಯಿತು ಎಂದನು. ಗಾರ್ಗಿಗೆ ಮರ್ಮಾಘಾತವಾದಂತಾಯಿತು. ಆನೆಯನ್ನು ಅಂಕುಶದಿಂದ ತಿವಿದಂತಾಯಿತು. ಮಂತ್ರಬದ್ಧರಾಗಿರುವ ಮಹಾಸರ್ಪವನ್ನು ಬೆತ್ತದಿಂದ ಹೊಡೆದಂತಾಯಿತು. ಆಕೆಯು ಅದಷ್ಟನ್ನೂ ನುಂಗಿಕೊಂಡು ನಿಟ್ಟುಸಿರುಗರೆದಳು. ಅಷ್ಟರಲ್ಲಿ ಒಬ್ಬನು ವೇದಿಕೆಯ ಬಳಿಗೆ ಬಂದಿದ್ದಾನೆ. ನಡೆಯುವ ರೀತಿಯಿಂದಲೇ ಆತನು ಸಾಮಾನ್ಯರಂತಲ್ಲ ಎಂಬುದು ತಿಳಿಯುವಂತಿದೆ. ಮುಖವನ್ನು ನೋಡಿದರಂತೂ ಯಾರದೂ ಲಕ್ಷ್ಯವೇ ಇದ್ದಂತಿಲ್ಲ. ಬಂದವನು ಉದ್ದಾಲಕ, ಮಹಾವಿದ್ವಾಂಸರೆಂದು ಪ್ರಸಿದ್ಧರಾದ ಅರುಣರ ಮಗ. ಕೊಬ್ಬಿದ ವಿದ್ವಾಂಸನೆಂದು ಪ್ರಖ್ಯಾತನಾದವನು. ಬ್ರಹ್ಮವಾದದಲ್ಲಂತೂ ಅಸಮಾನನೆಂದು ಹೆಸರಾದವನು. ಉದ್ದಾಲಕನು ನೇರವಾಗಿ ದಿಟ್ಟವಾಗಿ ವೇದಿಕೆಯ ಮೇಲೇರಿ ಹೋಗಿ ವೇದಿಕೆಯ ಮೇಲೆ ಕುಳಿತನು. ಕುಳಿತುಕೊಳ್ಳುವುದಕ್ಕೆ ಮುಂಚೆ ಆತನು ಆಸನದ ಮೇಲಿದ್ದ ಧೂಳನ್ನು ಅಂಗವಸ್ತ್ರದಿಂದ ಕೊಡವಿ ಅದರ ಮೇಲೆ ಕೃಷ್ಣಾಜಿನವನ್ನು ಹಾಕಿಕೊಂಡು ಕುಳಿತುಕೊಂಡ ರೀತಿಯನ್ನು ನೋಡಿದರೆ ಅದುವರೆಗೂ ಅಲ್ಲಿ ಕುಳಿತವರ ಸಂಪರ್ಕದಿಂದ ಆದ ಪರಾಭವವನ್ನೆಲ್ಲ ತೊಡೆದು ಬಿಡುವಂತಿತ್ತು. ಕುಳಿತುಕೊಂಡೇ ಗಳಿಗೆ ಇರಲಿ ರೆಪ್ಪೆ ಹೊಡೆಯುವಷ್ಟು ಬಿಡುವು ಕೊಡದೆ ಮಾತನಾಡಿದನು. ಯಾಜ್ಞವಲ್ಕ್ಯರು ನನ್ನ ಕಡೆ ತಿರುಗಿ ಗಮನವಿಟ್ಟು ಕೇಳಬೇಕು. ನಾವು ಶ್ರೌತವನ್ನು ಕಲಿಯುತ್ತಾ ಮದ್ರ ದೇಶದ ಕಪಿಗೋತ್ರದ ಪತಂಜಲನಲ್ಲಿ ಇದ್ದೆವು. ಆತನ ಹೆಂಡತಿಯ ಮೇಲೆ ಗಂಧರ್ವನು ಬರುತ್ತಿದ್ದನು. ಕದಂಬನೆಂಬ ಆ ಗಂಧರ್ವನು ಒಂದು ದಿನ ನಮ್ಮೆಲ್ಲರ ಎದುರಿಗೆ ಕಾವ್ಯವನ್ನು ಬರೆದು ಈ ಲೋಕ ಪರಲೋಕ ಮತ್ತು ಸರ್ವಭೂತಗಳನ್ನು ಬಂಧಿಸಿರುವ ಸೂತ್ರವನ್ನು ಬಲ್ಲೆಯಾ? ಹಾಗೆಯೇ ಈ ಎಲ್ಲವುಗಳ ಒಳಗಿದ್ದು ಇವನ್ನು ಹೀಗೇ ಇರಬೇಕೆಂದು ನಿಯಮ ಮಾಡುವ ಅಂತರ್ಯಾಮಿಯನ್ನು ಬಲ್ಲೆಯಾ? ಈ ಸೂತ್ರವನ್ನು ಈ ಅಂತರ್ಯಾಮಿಯನ್ನು ಬಲ್ಲವನು ಬ್ರಹ್ಮಲೋಕ, ವೇದ, ಭೂತ, ಆತ್ಮ ಎಲ್ಲವನ್ನೂ ಅರಿತವನು ಎಂದು ನಮ್ಮೆಲ್ಲರಿಗೂ ಆ ಜ್ಞಾನವನ್ನು ಉಪದೇಶಿಸಿದನು. ಯಾಜ್ಞವಲ್ಕ್ಯ, ನಿಮಗೆ ಆ ಸೂತ್ರದ ಆ ಅಂತರ್ಯಾಮಿಯ ಜ್ಞಾನವಿದೆಯೇ? ಹಾಗಿಲ್ಲದೆ ನೀವು ಆ ಜ್ಞಾನವುಳ್ಳವರಿಗೆ ಮಾತ್ರ ಲಭ್ಯವಾದ ಗೋಧನವನ್ನು ತೆಗೆದುಕೊಂಡು ಹೋಗಿದ್ದರೆ ಅದಕ್ಕಾಗಿ ನೀವು ನಿಮ್ಮ ತಲೆಯನ್ನು ಕೊಡಬೇಕಾದೀತು. ಆ ಪ್ರಶ್ನವನ್ನು ಕೇಳಿ ಎಲ್ಲರೂ ಚಕಿತರಾದರು. ಇದೀಗ ಬ್ರಹ್ಮವಾದ ಭಲೆ ಎಂದರು. ವಿದಗ್ಧನೂ ತಲೆಯಲ್ಲಾಡಿಸಿದನು. ದೇಶಾಧಿಪತಿಗಳು ತಲೆದೂಗಿದರು. ಪ್ರಶ್ನವು ಎಂತಹವರಿಗೂ ಕಣ್ಣು ಅರಳಿಸಿ ಹುಬ್ಬು ಮೇಲಕ್ಕೆತ್ತುವಷ್ಟು ದೊಡ್ಡದಾಗಿತ್ತು. ಭಗವಾನರು ಅಚಲವಾದ ಶಿಲಾಖಂಡದಂತೆ ಕುಳಿತಿದ್ದರು. ಕಣ್ಮುಚ್ಚಿ ತೆಗೆದು ಉದ್ದಾಲಕರನ್ನು ನೋಡಿ ಸಣ್ಣ ನಗುವು ಮುಖದ ಮೇಲೆ ಸುಳಿದಾಡುತ್ತಿರಲು ಸಭೆಯು ತುಂಬಿದ ಮೌನದಲ್ಲಿ ಆತನನ್ನು ಆತನ ಗೋತ್ರದ ಹೆಸರಿಂದ ಸಂಬೋಧಿಸಿ ಗೌತಮ, ನಾನದನ್ನು ಬಲ್ಲೆ ಎಂದರು. ಉದ್ದಾಲಕನಿಗೆ ಭಗವಾನರು ಸಮಾಧಾನವಾಗಿ ಕೊಟ್ಟ ಉತ್ತರವು ಕೋಪವನ್ನು ತಂದಿತು. ಆದರೂ ಸಹಜ ಸಂಯಮಿಯಾದಾತನು ತನಗಾದ ಆಶಾಭಂಗವನ್ನು ಮುಖದ ಕೆಂಪು ಹೇಳುತ್ತಿದ್ದರೂ ಕೋಪವನ್ನು ದಮನ ಮಾಡಿಕೊಂಡು ಹೇಳಿದನು. ಯಾಜ್ಞವಲ್ಕ್ಯ, ಯಾರೂ ಬೇಕಾದರೆ ಬಲ್ಲೆ ಎನ್ನಬಹುದು. ನಿಮಗೆ ಗೊತ್ತಿರುವುದನ್ನು ತಿಳಿಯ ಹೇಳಿ ಎಂದನು. ಭಗವಾನರು ಹೊರಗಿದ್ದ ದಿಂಬನ್ನು ಬಿಟ್ಟು ಪದ್ಮಾಸನವನ್ನು ಸರಿಮಾಡಿಕೊಂಡು ಅಂಗೈಗಳನ್ನು ಒಂದರ ಮೇಲೆ ಒಂದು ಇಟ್ಟುಕೊಂಡು ಗಂಭೀರವಾಗಿ ಹೇಳಿದರು. ಉದ್ದಾಲಕರು ಅಂತಃಸ್ಥಿತಿಯನ್ನು ಮುಖಮುದ್ರಾದಿಗಳಿಂದ ಗೊತ್ತು ಮಾಡಿಕೊಳ್ಳುವರು ಎಂದು ನಾನು ಕೇಳಿದ್ದೆ. ವಾಕ್ಕಿಗಿಂತಲೂ ಅರ್ಥವು ಹೆಚ್ಚು. ಇರುವ ಅರ್ಥವನ್ನೆಲ್ಲ ವಾಕ್ಕು ಹೇಳಲಾರದೆ ಕುಂಟುವುದೆಂದು ತಿಳಿದವರು ಎಂದುಕೊಂಡಿದ್ದೆ. ಎಲೈ ವಾಕ್ಯೆ, ನುಡಿ ವೇದ ಸಮ್ಮತವಾಗಿ ಅನುಭವದಲ್ಲಿರುವುದನ್ನು ಇಲ್ಲಿ ಎಷ್ಟು ಹೇಳಬಹುದೋ ಅಷ್ಟನ್ನು ನುಡಿದು ಕೃತಾರ್ಥಳಾಗು. ಕೇಳಿ ನಾವೂ ಕೃತಾರ್ಥರಾಗುವೆವು. ಉದ್ದಾಲಕರೇ ಕೇಳಿ ಎಂದರು.
ಉದ್ದಾಲಕರು ನಿಮೇಘವಾದ ಆಕಾಶದಲ್ಲಿ ಆಗುತ್ತಿರುವ ಗುಡುಗು ಕೇಳಿ ಲೋಕವು ಹೆದರುವಂತೆ ಹೆದರಿದರು. ನಾನೇಕೆ ಇಷ್ಟು ನಿಷ್ಠುರವಾಗಿ ಆಡಿದೆ? ಇದೇ ಮಾತನ್ನೇ ಮೃದುವಾಗಿ ಹೇಳಿದ್ದರೆ ಆಗುತ್ತಿತ್ತಲ್ಲ ಎನಿಸಿತು. ಭಗವಾನರು ಮೇಘ ಗರ್ಜನದಂತೆ ಮೊಳಗುತ್ತಾ ಹೇಳಿದರು, ಗೌತಮ, ಆ ಸೂತ್ರವೇ ವಾಯುವು. ಈ ಲೋಕ ಪರಲೋಕಗಳು ಮಾತ್ರವಲ್ಲ, ಸರ್ವವೂ ವಾಯುವಿನಿಂದಲೇ ಕಟ್ಟುಪಡೆದಿರುವುದು. ವಾಯುವು ಶರೀರವನ್ನು ಬಿಟ್ಟು ಹೋದರೆ ಎಲ್ಲರೂ ಶಿಥಿಲವಾಗುವರು. ಆದ್ದರಿಂದ ಗೌತಮ, ವಾಯುವೇ ಆ ಸೂತ್ರವು. ಭಗವಾನರ ಮಾತು ಒಂದೊಂದೂ ಹೆಡೆ ಬಿಚ್ಚಿದ ಹಾವಿನ ಹೆಡೆಯ ಮೇಲೆ ಬಿದ್ದ ಏಟುಗಳಂತೆ ಉದ್ದಾಲಕರಿಗೆ ಭಾಸವಾಗುತ್ತಿತ್ತು. ಆತನಿಗೆ ಇಷ್ಟವಿರದಿದ್ದರೂ ಆತನ ಬಾಯಿಂದ ಹೌದು ಸರಿ, ಇನ್ನು ಅಂತರ್ಯಾಮಿಯ ವಿಷಯ ಎಂದು ಮಾತು ಹೊರಬಿದ್ದವು. ಭಗವಾನರು ಹೇಳಿದರು, ಯಾವನು ಪೃಥಿವ್ಯಾದಿ ಪಂಚಭೂತಗಳಲ್ಲಿ ಇವುಗಳಿಂದಾದ ಅಂತರಿಕ್ಷ ದ್ಯುಲೋಕಗಳಲ್ಲಿ ಅಂತರಾಂತರದಲ್ಲಿ ಇದ್ದುಕೊಂಡಿರುವನೋ, ಯಾವನಿಗೆ ಇವುಗಳೆಲ್ಲ ಶರೀರಗಳೋ, ಯಾವನನ್ನು ಇವು ಯಾವುವೂ ಅರಿಯಲಾರವೋ, ಯಾವನ ನಿಯಮದಂತೆ ಇದೆಲ್ಲವೂ ನಡೆಯುವವೋ ಅವನೇ ನಿಮ್ಮ ಆತ್ಮವು. ಆತನೇ ಅಂತರ್ಯಾಮಿಯು. ಆತನೊಬ್ಬನೇ ಅಮೃತನು. ಆದಿತ್ಯ ಚಂದ್ರ ನಕ್ಷತ್ರಾದಿ ತೇಜೋಮಂಡಲಗಳ ಒಳಗೆ ಇದ್ದು ಯಾವನು ನಿಯಮನ ಮಾಡುವನೋ, ಯಾವುವು ಇವನ ಶರೀರಗಳಾಗಿದ್ದು ಇವನನ್ನು ಅರಿಯಲಾರವೋ ಅವನು ನಿಮ್ಮ ಆತ್ಮನು. ಅವನೇ ಅಂತರ್ಯಾಮಿಯು. ಆತನೊಬ್ಬನೇ ಅಮೃತನು. ತಮಸ್ಸು ತೇಜಸ್ಸು ಸರ್ವಭೂತ ಮಾತ್ರಗಳಲ್ಲಿಯೂ ಇದ್ದು ನಿಯಮನ ಮಾಡುತ್ತಿದ್ದರೂ ಅವು ಇವನ ಶರೀರವಾಗಿದ್ದರೂ ಯಾವನನ್ನು ಇವು ತಿಳಿದುಕೊಳ್ಳಲಾರವೋ ಅವನೇ ನಿಮ್ಮ ಆತ್ಮನು. ಅವನೇ ಅಂತರ್ಯಾಮಿಯು. ಅವನೇ ಅಮೃತನು. ಹಾಗೆಯೇ ಶರೀರದಲ್ಲಿರುವಂತೆ ನಿಮ್ಮ ಶರೀರದಲ್ಲಿರುವ ಇಂದ್ರಿಯ ಮನಃ ಪ್ರಾಣ ವಿಜ್ಞಾನ ರೇತಸ್ಸುಗಳಲ್ಲಿಯೂ ಅವನು ಒಳಗಿದ್ದು ನಿಯಮನ ಮಾಡುವನು. ಅವೆಲ್ಲವೂ ಅವನ ಶರೀರಗಳು. ಆದರೂ ಅವು ಯಾವುವೂ ಅವನನ್ನು ಅರಿಯವು. ಯಾರಿಗೂ ಕಾಣಿಸದೆ ಎಲ್ಲವನ್ನೂ ನೋಡುವವನು ಅವನು. ಯಾರಿಗೂ ಕೇಳಿಸದೆ ಎಲ್ಲವನ್ನೂ ಕೇಳುವವನು ಅವನು. ಅವನನ್ನು ಬಿಟ್ಟು ಇನ್ನು ಯಾರೂ ಇಲ್ಲ. ಅವನು ನಿಮ್ಮ ಆತ್ಮನು, ಅಂತರ್ಯಾಮಿಯು. ಅವನೊಬ್ಬನು ಅಮೃತನು, ಉಳಿದುದೆಲ್ಲವೂ ಮೃತವು ಎಂದರು. ಉದ್ದಾಲಕನು ಸ್ವಪ್ರಯತ್ನವಿಲ್ಲದೆಯೇ ಸರಿ ಎಂದು ಕೈಮುಗಿದು ಹಿಂತಿರುಗಿದನು. ಗಾರ್ಗಿಯು ಮತ್ತೊಮ್ಮೆ ಎದ್ದಳು. ಸಭೆಗೆ ನಮಸ್ಕಾರ ಮಾಡಿದಳು. ಪೂಜ್ಯರೇ, ನಾನು ಈಗ ಮತ್ತೆ 2 ಪ್ರಶ್ನೆಗಳನ್ನು ಕೇಳಬೇಕೆಂದು ಇದ್ದೇನೆ. ತಮ್ಮ ಅಪ್ಪಣೆಯಾಗಬೇಕು ಎಂದು ಕೈಮುಗಿದಳು. ವಿದಗ್ಧನು, ಗಾರ್ಗಿಯು ರೇಗಿದ್ದಾಳೆ, ಇನ್ನು ಯಾಜ್ಞವಲ್ಕ್ಯನು ಉಳಿಯುವುದು ಕಷ್ಟ ಎಂದುಕೊಂಡನು. ಒಂದು ವೇಳೆ ಇವಳ ಪ್ರಶ್ನೆಗೂ ಯಾಜ್ಞವಲ್ಕ್ಯನು ಬಗ್ಗದೆ ಹೋದರೆ? ವಿದಗ್ಧನು ಸಭೆಯನ್ನೆಲ್ಲ ನೋಡಿದನು. ಎಲ್ಲೆಲ್ಲಿ ನೋಡಿದರೂ ಪ್ರಶ್ನೆಗಳನ್ನು ಕೇಳುವವರು ಯಾರೂ ಇದ್ದಂತಿರಲಿಲ್ಲ. ಆತನ ಮನಸ್ಸೂ ಕೆರಳಿತು. ಯಾರೂ ಏಳದಿದ್ದರೆ ನಾನೇ ಏಳುವುದು ಎಂದುಕೊಂಡನು. ಆದರೆ ಕುರುಪಾಂಚಾಲರಲ್ಲೆಲ್ಲ ವಿದ್ವದ್ರತ್ನನೆಂದು ಪರಿಗೃಹೀತನಾದವನು ಸ್ವತಂತ್ರಿಸಿ ವಾದಕ್ಕೆ ಹೋಗುವುದು ಹೇಗೆ? ಇರಲಿ, ದೈವವೇನು ಮಾಡುತ್ತದೆಯೋ ನೋಡೋಣ. ಸಭೆಯವರು ಗಾರ್ಗಿಯವರ ವಿನಯವನ್ನು ಕಂಡು ಸಂತೋಷಪಟ್ಟರು. ಮೊದಲನೆಯ ಸಲ ಕೇಳುವುದು ಸಭೆಯಲ್ಲಿರುವವರಿಗೆಲ್ಲ ಸ್ವತಃಸಿದ್ಧವಾಗಿ ಬಂದಿರುವ ಅಧಿಕಾರ. ಎರಡನೆಯ ಸಲ ಅಧಿಕಾರವನ್ನು ಪಡೆಯಬೇಕಾದರೆ ಸಭೆಯವರ ಅನುಜ್ಞೆಯಾಗಬೇಕು. ಅದು ಸರಿ. ಆದರೆ ಮತ್ತೊಬ್ಬರು ಆಕೆಯ ದಾರಿಯನ್ನು ಹಿಡಿದರೆ ಕೊನೆಗೆ ಅಲ್ಲಲ್ಲೇ ವಾದ ವಿವಾದಗಳಾಗಿ ಸಭೆಯು ಅನುಜ್ಞೆಯನ್ನು ಕೊಟ್ಟಿತು. ಗಾರ್ಗಿಯು ಮತ್ತೆ ವೇದಿಕೆಯ ಬಳಿಗೆ ಬಂದಳು. ಈ ಸಲ ಬೇಕೆಂದು ಭಗವಾನ್ ಶಬ್ದವನ್ನು ಉಪಯೋಗಿಸದೆ ಆಕೆಯು ಹೇಳಿದಳು, ಆರ್ಯ ಯಾಜ್ಞವಲ್ಕ್ಯ, ಇದೋ ನಾನು ಮತ್ತೆ ಬಂದಿರುವೆನು. ಶೂರನೆಂದು ಪ್ರಸಿದ್ಧನಾದ ಕಾಶಿರಾಜಪುತ್ರನೋ ವಿದೇಹ ರಾಜಪುತ್ರನೋ ಇಳಿಸಿದ್ದ ಧನುಸ್ಸಿಗೆ ಮತ್ತೆ ಹೆದೆಯನ್ನು ಕಟ್ಟಿ ಎದುರಾಳಿಗೆ ವ್ಯಥೆಯಾಗಲೆಂದೇ ಬಾಣಪ್ರಯೋಗ ಮಾಡುವಂತೆ ನಿಮ್ಮಿಂದ ಉತ್ತರಿಸಲಾಗದ 2 ಪ್ರಶ್ನೆಗಳನ್ನು ನಿಮಗೆ ಹಾಕಬೇಕೆಂದೇ ಬಂದಿದ್ದೇನೆ. ಸಿದ್ಧರಾಗಿರುವಿರಾ? ಭಗವಾನರು ಆಕೆಯು ಅಷ್ಟು ವಿಸ್ತರಿಸುತ್ತಿದ್ದರೂ ಏನೂ ವ್ಯತ್ಯಾಸವಿಲ್ಲದೆ ಕೇಳಿದರು. ಭಗವತಿಯವರು ಏನು ಬೇಕಾದರೂ ಕೇಳಬಹುದು ಎಂದರು. ಬ್ರಹ್ಮಾಂಡವು 2 ಪಾಲಾಗಿ ದ್ಯಾವಾ ಪೃಥ್ವಿಗಳಾಯಿತೆಂದು
ಬಲ್ಲವರು ಹೇಳುವರು. ಈ ದ್ಯಾವಾ ಪೃಥ್ವಿಗಳ ಹೊರಗೂ ಒಳಗೂ ತುಂಬಿರುವುದು ಒಂದುಂಟು ಎನ್ನುವರು. ಅದು ಭೂತ ಭವಿಷ್ಯತ್ತು 3 ಕಾಲಗಳಿಗೂ ಕಾರಣವಾಗಿದೆ ಎನ್ನುವರು. ಹೀಗೆ ಕಾಲ ದೇಶ ವಿಭಾಗಗಳಿಗೆ ಒಳಪಡದ ಅದನ್ನು ಸೂತ್ರ ಎನ್ನುವರು. ಆ ಸೂತ್ರವು ಏತರಲ್ಲಿ ಓತಪ್ರೋತವಾಗಿದೆ? ಭಗವಾನರು ಆ ಸ್ತ್ರೀ ಬುದ್ಧಿಯ ವೈಭವವನ್ನು ನೋಡಿ ಬಹು ಸಂತುಷ್ಟರಾದರು. ಭಲೆ ಗಾರ್ಗಿ, ಹಿಂದೆ ನಾನು ಆಗಮದಿಂದ ಉಪದೇಶದಿಂದ ಪಡೆಯಬೇಕಾದುದನ್ನು ಅನುಮಾನದಿಂದ ಊಹಿಸಕೂಡದು ಎಂದಿದ್ದೆನು. ಈಗ ಆಗಮವನ್ನು ಮುಂದಿಟ್ಟು ಮತ್ತೆ ಅನುಮಾನವನ್ನು ಒಡ್ಡಿರುವಿ. ಭಲೆ, ಭಗವತಿಯವರು ಹೇಳಿದ ಆ ಸೂತ್ರವು ಕಾಲ ದೇಶಗಳಿಂದ ವ್ಯಾಕೃತವಾದುದು. ಹಾಗೆ ವ್ಯಾಕೃತವಾದ ಸೂತ್ರನು ವಾಯುವು. ಆ ವಾಯುವು ಕಾಲದೇಶಗಳನ್ನು ಮೀರಿದ ಅವ್ಯಾಕೃತ ಆಕಾಶದಲ್ಲಿ ಓತಪ್ರೋತವಾಗಿರುವುದು. ಸಂತೋಷವಾಯಿತೇ? ಗಾರ್ಗಿಯು ಭಗವಾನರು ತನ್ನ ಪ್ರಶ್ನಕ್ಕೆ ತಕ್ಕ ಉತ್ತರವನ್ನು ಹೇಳಿದರೆಂದು ಸಂತೋಷಪಟ್ಟಳು. ಹಾಗೆಯೇ ತಾನು ಬಹು ಪ್ರಯಾಸದಿಂದ ಸಿದ್ಧ ಮಾಡಿದ ಪ್ರಶ್ನವು ತಾನು ನಿರೀಕ್ಷಿಸಿದಂತೆ ಆಗದೆ ವಿಫಲವಾಯಿತೆಂದು ಆಕೆಗೆ ದುಃಖವೂ ಆಯಿತು. ಆದರೂ ಆ ದುಃಖವನ್ನು ಸಂತೋಷವು ತಿನ್ನಲು ಮುಕ್ತ ಕಂಠಳಾಗಿ ಹೇಳಿದಳು, ಭಗವಾನರಿಗೆ ನಮಸ್ಕಾರವು. ದುಸ್ಸಾಧ್ಯವಾದ ಈ ಪ್ರಶ್ನೆಗೆ ಇಷ್ಟು ಸರಳವಾಗಿ ಉತ್ತರ ಹೇಳಿದ ತಮಗೆ ಇನ್ನೂ ಒಂದು ಸಲ ನಮಸ್ಕಾರ. ಆದರೆ ಭಗವಾನರು ಇದಕ್ಕಿಂತ ಕಠಿಣವಾದ ಮತ್ತೊಂದು ಪ್ರಶ್ನೆಗೆ ಸಿದ್ಧರಾಗಬೇಕು. ಭಗವಾನರು ಆಕೆಯ ನಮಸ್ಕಾರವನ್ನು ಯಥೋಚಿತವಾಗಿ ಸಹಜವೆಂಬಂತೆ ಸ್ವೀಕರಿಸಿ ನುಡಿದರು, ಆಗಬಹುದು, ನಾವು ಯಾವಾಗಲೂ ಸಿದ್ಧ. ಗಾರ್ಗಿಯು ನುಡಿದಳು, ಸೂತ್ರವಾದ ವಾಯುವು ಆಕಾಶದಲ್ಲಿ ಓತಪ್ರೋತವಾಗಿರುವುದೆಂದು ಹೇಳಿದಿರಿ. ಆ ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿರುವುದು? ಭಗವಾನರು ಆ ಪ್ರಶ್ನವನ್ನು ಕೇಳಿ ಸಂತೋಷಭರಿತರಾದರು. ಭಗವತಿಯವರು ಅಸಾಧ್ಯ ಲೌಕಿಕರೆಂಬುದನ್ನು ಈ ಪ್ರಶ್ನವು ಪ್ರಕಟವಾಗಿ ಹೇಳುತ್ತಿದೆ. ಈ ಪ್ರಶ್ನೆಗೆ ನಾವು ಅದು ಅವಾಚ್ಯವೆಂದು ಸುಮ್ಮನಾಗಬೇಕು ಅಥವಾ ಏನಾದರೂ ಉತ್ತರವನ್ನು ಹೇಳಬೇಕು. ಉತ್ತರ ಹೇಳದಿದ್ದರೆ ಹೇಳಲಿಲ್ಲವೆಂದು ನಿಗ್ರಹವು. ಹೇಳ ಹೊರಟರೆ ಅವಾಚ್ಯವನ್ನು ವಾಕ್ಯನಲ್ಲಿ ಹೇಳಲು ಹೋದರೆಂದು ನಿಗ್ರಹವು. ಹೀಗೆ 2 ರೀತಿಯಲ್ಲೂ ನಮಗೆ ಸೋಲಾಗಬೇಕೆಂದು ಪ್ರಶ್ನವನ್ನು ಹಾಕಿದ ಭಗವತಿಯವರೇ ಈ 2 ದೋಷಗಳಿಗೂ ಸಿಕ್ಕದಂತೆ ತಮಗೆ ಉತ್ತರವು ಬರುವುದು. ಸಿದ್ಧರಾಗಿ. ಸಭೆಯವರೆಲ್ಲರೂ ಆ ಪ್ರಶ್ನೆ ಅದರ ನಿರ್ವಚನಗಳನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಅವಾಕ್ಕಾಗಿ ಹೋದರು. ಬಾಯಲ್ಲಿ ಯಾರೂ ಹೇಳದಿದ್ದರೂ ಎಲ್ಲರೂ ಮನಸ್ಸಿನಲ್ಲಿ ಪ್ರಶ್ನವೆಂದರೆ ಹೀಗಿರಬೇಕು, ಭಲೆ ಭಲೆ ಎಂದು ಮೆಚ್ಚಿಕೊಂಡರು. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವ ಗಾಂಭೀರ್ಯವನ್ನೂ ಉಭಯತೋ ವ್ಯಾಘಾತವನ್ನೂ ಕಂಡುಕೊಂಡು ಅದಕ್ಕೂ ಉತ್ತರ ಹೇಳಲು ಸಿದ್ಧರಾದ ಭಗವಾನರನ್ನು ಕಂಡು ಈತನು ಮನುಷ್ಯ ಮಾತ್ರನಲ್ಲ ಎಂದು ಪ್ರತಿಯೊಬ್ಬರ ಮನಸ್ಸೂ ಕೊಂಡಾಡಿತು. ವಿದ್ಯಾಪ್ರಾಶಸ್ತ್ಯಕ್ಕೆ ಹೆಸರಾದ ಕುರುಪಾಂಚಾಲ ದೇಶದವರು ಬೆಚ್ಚಿಬಿದ್ದರು. ವಿದಗ್ಧನೂ ಏನು ಇವನು ನಮಗೂ ಅಸಾಧ್ಯನೋ ಎಂದುಕೊಂಡನು. ಎಲ್ಲರೂ ಉತ್ತರವನ್ನು ಕೇಳಬೇಕೆಂದು ಜಾಗೃತರಾಗಿ ಸಾವಧಾನರಾಗಿ ಸುವ್ಯವಸ್ಥಿತರಾಗಿ ಕುತೂಹಲರಾಗಿ ಕುಳಿತರು. ಮೈತ್ರೇಯಿಯು ತನ್ನನ್ನು ಕಾತ್ಯಾಯನಿಯು ಅಕ್ಕ, ಗಾರ್ಗಿಯವರ ಮುಖವನ್ನು ನೋಡು, ಎಷ್ಟು ಕೆಂಪಾಗಿದೆ ಎಂದು ಎಳೆಯುತ್ತಿರುವುದನ್ನೂ ಗಮನಿಸದೆ ಬಾಯಿ ಬಿಟ್ಟುಕೊಂಡು ಭಗವಾನರ ಮುಖವನ್ನು ನೋಡುತ್ತಾ ಕುಳಿತಳು. ಭಗವಾನರು ನಿಶ್ಶಬ್ದವಾದ ಸಭೆಯ ಪಿಂಡೀಕೃತ ಮೌನವನ್ನು ಕತ್ತರಿಸುವವರಂತೆ ಹೇಳಿದರು, ಭಗವತಿ, ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆಯೋ ಅದನ್ನು ಬ್ರಹ್ಮಜ್ಞಾನವುಳ್ಳ ಬ್ರಾಹ್ಮಣರು ಅಕ್ಷರ ಎನ್ನುತ್ತಾರೆ. ಈ ಮೂರ್ತ ಪ್ರಪಂಚದಲ್ಲಿ ಗುಣಗಳೆಂದು ಕರೆಯಿಸಿಕೊಳ್ಳುವ ಯಾವುದೂ ಅದರಲ್ಲಿ ಅನ್ವಯಿಸುವುದಿಲ್ಲವಾಗಿ ಅದನ್ನು ನಿರ್ಗುಣವೆನ್ನುವರು. ಅದು ಅನ್ನವಲ್ಲ, ಅನ್ನಾದವಲ್ಲ, ಆದರೂ ಅದು ಇಲ್ಲವೆನ್ನುವುದಕ್ಕಾಗುವುದಿಲ್ಲ. ಏಕೆಂದರೆ ಗಾರ್ಗಿ, ಅದರ ಪ್ರಕಾಶನದಲ್ಲಿಯೇ ಈ ಸೂರ್ಯ ಚಂದ್ರರೂ ದ್ಯಾವಾ ಪೃಥ್ವಿಗಳೂ ನಿಮೇಷಾದಿಯಾಗಿ ಸಂವತ್ಸರಾಂತವಾದ ಕಾಲವೂ ನಿಂತಿರುವುದು. ಹರಿಯುವ ನದಿಯು ದಡಗಳ ಮೇಲೆಯೇ ಹರಿಯುತ್ತಿರುವುದು ಅದು ಆಳುತ್ತಿರುವುದರಿಂದ. ಅಷ್ಟೇನು, ಸರ್ವವೂ ಯಥಾಸ್ಥಾನದಲ್ಲಿರುವುದು ಅದರ ಬಲದಿಂದ. ಗಾರ್ಗಿ, ಇದನ್ನು ತಿಳಿಯದೆ ಮಾಡಿದ ಕರ್ಮವೆಲ್ಲವೂ ಸಾಂತವು. ಇದನ್ನು ತಿಳಿಯದವನು ಕೃಪಣನು.
ಇದನ್ನು ತಿಳಿದವನು ಬ್ರಾಹ್ಮಣನು. ಇದಲ್ಲದೆ ಇನ್ನೊಂದಿಲ್ಲ, ಇರುವುದೆಲ್ಲ ಇದೊಂದೇ. ಇಂತಹ ಅಕ್ಷರದಲ್ಲಿ ಆಕಾಶವು ಓತಪ್ರೋತವಾಗಿರುವುದು. ಗಾರ್ಗಿಯು ಇದನ್ನು ಕೇಳಿ ಬಹು ಸಂತೋಷಪಟ್ಟಳು. ಭಗವಾನರಿಗೆ ನಮಸ್ಕಾರ. ಭಗವತ್ ಸ್ವರೂಪರಾದ ಬ್ರಾಹ್ಮಣರೇ, ಇವರು ನಿಮ್ಮ ನಮಸ್ಕಾರಗಳನ್ನು ಪರಿಗ್ರಹಿಸಿ ಬಿಟ್ಟುಬಿಟ್ಟರೆ ಅದೇ ನಿಮ್ಮ ಅದೃಷ್ಟ. ಬ್ರಹ್ಮವಾದದಲ್ಲಿ ಈತನನ್ನು ಗೆಲ್ಲುವೆವು ಎನ್ನುವುದು ಕನಸಿನ ಮಾತು ಎಂದು ಮತ್ತೆ ಭಗವಾನರಿಗೆ ನಮಸ್ಕಾರ ಮಾಡಿ ಹಿಂತಿರುಗಿ ಹೋಗಿ ಕುಳಿತಳು. ಸರ್ವಜ್ಞಾಭಿಷೇಕ. ಗಾರ್ಗಿಯು ಹಿಂದಿರುಗಿದ ಮೇಲೆ ಕುರುಪಾಂಚಾಲ ವಿದ್ವಾಂಸರು ಕುಳಿತಿದ್ದ ಕಡೆ ಗದ್ದಲವಾಯಿತು. ಪ್ರಮುಖರೆಲ್ಲರೂ ಬಂದು ವಿದಗ್ಧನನ್ನು ಸುತ್ತಿಕೊಂಡರು. ವಿದಗ್ಧರೇ, ಕುರುಪಾಂಚಾಲ ದೇಶಗಳು ಸರಸ್ವತಿ ಆವಾಸ ಸ್ಥಾನವೆಂದು, ಬ್ರಹ್ಮಲೋಕಕ್ಕೆ ಸಮಾನವಾದ ಭೂಮಿಯೆಂದು ಇದುವರೆಗೂ ಪ್ರಖ್ಯಾತವಾಗಿದ್ದುವು. ಇವತ್ತು ಆ ಪ್ರಖ್ಯಾತಿಯು ಅಳಿಯುವುದರಲ್ಲಿದೆ. ವೈದೇಹನೊಬ್ಬನು ಎಲ್ಲರನ್ನೂ ಸೋಲಿಸಿ ಕಣದಲ್ಲಿ ಬಂದ ಇತರ ಗಜಗಳನ್ನು ತಿವಿದು ಸೋಲಿಸಿ ಓಡಿಸಿದ ಮದ್ದಾನೆಯಂತೆ ತಿರುಗುತ್ತಿದ್ದಾನೆ. ಇನ್ನೂ ಕಾಲಾತೀತವಾಗಿಲ್ಲ. ಇನ್ನೊಂದು ಗಳಿಗೆ ನೋಡಿ ಯಾರೂ ವಾದಿಗಳು ಬರದಿದ್ದಲ್ಲಿ ಜನಕನು ಯಾಜ್ಞವಲ್ಕ್ಯನಿಗೆ ಸರ್ವಜ್ಞಾಭಿಷೇಕವನ್ನು ಮಾಡಲು ಸಿದ್ಧನಾಗಿದ್ದಾನೆ. ಏಳಿ ನಮ್ಮ ಮಾನವನ್ನು ಉಳಿಸಿ, ನಿಮ್ಮ ದೇಶದ ಮಾನವನ್ನು ಉಳಿಸಿ ಎಂದು ಎಲ್ಲರೂ ವಿದಗ್ಧನಿಗೆ ಗಂಟು ಬಿದ್ದರು. ವಿದಗ್ಧನು ಯೋಚಿಸಿದನು. ಯಾಜ್ಞವಲ್ಕ್ಯನು ಇತರರಂತಲ್ಲ, ಮಾಂತ್ರಿಕನಂತೆ ಏನೋ ಮಾಡಿ ಎದುರುಗಡೆಯವರನ್ನು ಹಿಡಿದು ಹಾಕುತ್ತಾನೆ. ಗಾರ್ಗಿಯು ಎರಡನೆಯ ಸಲ ಕೇಳಿದ ಪ್ರಶ್ನೆಗಳನ್ನು ಅದೆಷ್ಟು ಸುಲಭವಾಗಿ ಗ್ರಹಿಸಿದ, ಅಷ್ಟೇ ಸುಲಭವಾಗಿ ಉತ್ತರವನ್ನು ಕೊಟ್ಟ. ಗಾರ್ಗಿಯು ಹೇಳಿದಳು, ನಿಮ್ಮಲ್ಲಿ ಯಾರೂ ಇವನನ್ನು ಬ್ರಹ್ಮವಾದದಲ್ಲಿ ಗೆಲ್ಲಲಾರಿರಿ ಎಂದಳು. ಗಾರ್ಗಿಯು ಸುಳ್ಳು ಹೇಳುವವಳಲ್ಲ. ವಿದಗ್ಧನು ಅನ್ಯಮನಸ್ಕನಾಗಿ ಕುಳಿತಿರುವುದನ್ನು ನೋಡಿ ಆ ವಿದ್ವತ್ ಪ್ರಮುಖರು ಮತ್ತೆ ಹೇಳಿದರು, ನಮ್ಮ ವಿದ್ವತ್ ಕುಲಕ್ಕೇ ಅಪಮಾನಕರವಾದ ಈ ಸೋಲನ್ನು ಒಪ್ಪಿಕೊಂಡು ನಾವೆಷ್ಟು ದಿನ ಬದುಕಿರಬೇಕು ವಿದಗ್ಧ? ನಿಮ್ಮ ತಂದೆಯು ಎಂತಹ ವಿದ್ವಾಂಸನೆಂಬುದನ್ನು ಪರಿಗಣಿಸಿ, ವಿದ್ಯೆಗೆ ವಿಖ್ಯಾತವಾದ ನಮ್ಮ ದೇಶದಲ್ಲಿಯೂ ಆತನನ್ನು ಮೀರುವ ವಿದ್ವಾಂಸನಿರಲಿಲ್ಲ. ಅಂತಹವರ ಮಕ್ಕಳಾದ ನೀವು ಈ ವಾದಕ್ಕೆ ಹಿಂಜರಿಯುವುದೇ? ವಿದಗ್ಧನು ಮತ್ತೆ ಯೋಚಿಸಿದನು. ಹೌದು, ಶಕಲರ ಮಗನು ವಾದಕ್ಕೆ ಹೆದರಬೇಕಾಗಿಲ್ಲ. ಆದರೆ ಯಾಜ್ಞವಲ್ಕ್ಯನು ಎಲ್ಲರಂತೆ ವಾದ ಮಾಡುತ್ತಿಲ್ಲ. ಅಲ್ಲದೆ ನಮ್ಮವರು ಹೇಳುತ್ತಿರುವ ಮಾತೂ ನಿಜ. ಇಲ್ಲಿ ಏನಾದೀತು? ವಾದದಲ್ಲಿ ಸೋಲು ಗೆಲುವು ಸಹಜ. ಆದರೆ ಕುರುಪಾಂಚಾಲಗಳಲ್ಲಿ ಮಾತ್ರವಲ್ಲ, ಗಂಗಾ ಯಮುನಾ ಮಧ್ಯದಲ್ಲೆಲ್ಲ ಪ್ರಖ್ಯಾತನಾದ ವಿದ್ವಾಂಸನಾಗಿ ಈ ಬ್ರಹ್ಮವಾದದಲ್ಲಿ ಸೋತು ಬದುಕುವುದುಂಟೆ, ತಲೆ ಎತ್ತಿಕೊಂಡು ತಿರುಗುವುದುಂಟೆ. ಹಾಗೆಂದು ಇಲ್ಲಿ ಪ್ರಾಣವನ್ನು ಪಣವಾಗಿ ಒಡ್ಡಬೇಕಾದುದಿಲ್ಲ. ಆ ಸರ್ವಜ್ಞಾಭಿಷೇಕ ಹೊಂದಿದೆ. ನಾನು ವಾದದಲ್ಲಿ ಸೋತು ಆ ಸರ್ವಜ್ಞ ಪೀಠದ ಸೋಪಾನಗಳಲ್ಲಿ ಕೊನೆಯ ಮೆಟ್ಟಿಲಾಗುವುದೇ? ಕೊನೆಗೊಬ್ಬ ವಿದ್ವಾಂಸನು ರೇಗಿ ಹೇಳಿದನು, ವಿದಗ್ಧ, ನೀನು ಏಳುವೆಯೋ ನಾನು ಹೋಗಲೋ? ಎಷ್ಟಾದರೂ ನಾನು ನಿನ್ನಂತಲ್ಲ. ನೀನು ಅಗ್ರಗಣ್ಯನು, ನಾನು ಎರಡನೆಯ ಪಂಕ್ತಿಯವನು. ಕುರುಪಾಂಚಾಲರು ಇಷ್ಟು ಜನ ಬಂದಿದ್ದರೂ ಯಾರೂ ವಾದಭೂಮಿಗೆ ಇಳಿಯಲಿಲ್ಲ ಎಂಬ ಅಪಯಶಸ್ಸಾದರೂ ಕಳೆಯಲಿ. ಆ ಮಾತು ಏನೋ ಎಂತೋ ವಿದಗ್ಧನನ್ನು ಚುಚ್ಚಿತು. ಆಗಲಯ್ಯ, ನಿಮ್ಮೆಲ್ಲರ ಕೋರಿಕೆಯಂತೆ ನಾನು ವಾದಕ್ಕೆ ಹೋಗುತ್ತೇನೆ. ಆದರೆ ಈ ಯಾಜ್ಞವಲ್ಕ್ಯನು ನನ್ನ ಕಣ್ಣ ಮುಂದಿನ ಹುಡುಗ, ಇವನೊಡನೆ ವಾದ ಮಾಡುವುದೇ ಎಂದು ಶಂಕೆ. ನೀನು ಶಂಕೆ ವಿಶಂಕೆಗಳಲ್ಲಿ ಒದ್ದಾಡುತ್ತಿರು. ಇನ್ನೊಂದು ಗಳಿಗೆಯೊಳಗಾಗಿ ಸರ್ವಜ್ಞಾಭಿಷೇಕವಾಗಿ ಹೋಗಲಿ. ನೀನು ನಾಳೆಯ ದಿನ ನಾನು ವಾದಕ್ಕೆ ಹೋಗಬೇಕಾಗಿತ್ತು, ಹೋಗಿದ್ದರೆ ಆ ಅಭಿಷೇಕವು ನನಗಾಗುತ್ತಿತ್ತು ಎಂದುಕೊಂಡು ಮನೆಯೊಳಗೆ ಕೇಳು. ಈ ಸರ್ವಜ್ಞ ಪೀಠಕ್ಕೆ ನೀನೊಬ್ಬನೇ ಅಧಿಕಾರಿ, ಇನ್ನು ಯಾರೂ ಯೋಗ್ಯರೇ ಅಲ್ಲ. ನಿನ್ನನ್ನು ಬಿಟ್ಟು ಇದು ಇತರರ ಪಾಲಾಗಕೂಡದು, ಹಾಗಾಗಕೂಡದು. ಯಾವ ರೀತಿಯಿಂದ ನೋಡಿದರೂ ಇದು ನಮ್ಮವರದು. ಕುರುಪಾಂಚಾಲರನ್ನು ಬಿಟ್ಟರೆ ಬೇರೆ ದೇಶಗಳಲ್ಲಿ ವಿದ್ವಾಂಸರೆಲ್ಲಿ? ಆದ್ದರಿಂದ ಏಳು, ಪ್ರಾಣವನ್ನಾದರೂ ಪಣವಾಗಿ ಒಡ್ಡಿ ಇದನ್ನು ಏನಕೇನ ಪ್ರಕಾರೇಣ ಸಾಧಿಸು. ಈ ರಾಜನೂ ನಿನ್ನ ಶಿಷ್ಯ, ಮರೆಯಬೇಡ. ವಿದಗ್ಧನು ಮನಸ್ಸು ಮಾಡಿದನು, ಮೇಲಕ್ಕೆ ಎದ್ದನು. ಅವನ ಗಾಂಭೀರ್ಯಕ್ಕೂ ಗಾಂಭೀರ್ಯವನ್ನು ಎರವು ಕೊಡುವ ನಿಲುವು ನೋಡಿಯೇ ಅನೇಕರು ಮೆಚ್ಚಿಕೊಂಡರು.
ಆ ನಿಂತ ನಿಲುವೇ ಆತನು ವಿದ್ವಾಂಸನೆಂದು ಉದ್ಘೋಷಿಸುತ್ತಿತ್ತು. ಕೆಲವರು ಶಂಕಿಸಿದರು, ಈತನೇನೋ ಮಹಾವಿದ್ವಾಂಸನೆಂದೇ ಕಾಣುತ್ತಿದೆ, ಆದರೆ ಆ ಸಿಂಹದೊಂದಿಗೆ ಸೆಣಸಬಲ್ಲನೆ? ವಿದಗ್ಧನು ಹುಟ್ಟಿದ್ದ ಧೋತ್ರದ ನೆರಿಗೆಯನ್ನು ಸರಿ ಮಾಡಿಕೊಂಡನು. ಹೊದೆದಿದ್ದ ಉತ್ತರೀಯವನ್ನು ಕ್ರಮಪಡಿಸಿದನು. ಅದರ ಮೇಲಿದ್ದ ಶಾಲುವನ್ನು ಸರಿಯಾಗಿ ಹೊದೆದುಕೊಂಡನು. ಅದು ನೆಲದ ಮೇಲೆ ಎಳೆಯುವಂತಿತ್ತು. ಅದನ್ನು ಅಂಗುಲೀಯಕಗಳಿಂದ ಅಲಂಕೃತವಾದ ಹಸ್ತಗಳಿಂದ ಹಿಡಿದುಕೊಂಡು ಮದ್ದಾನೆಯಂತೆ ಜಗ್ಗು ಹಾಕುತ್ತಾ ವೇದಿಕೆಯ ಕಡೆ ನಡೆದನು. ಕೃಷ್ಣಾಜಿನವನ್ನು ಹೊದೆದ ದರ್ಭೆಯ ಪವಿತ್ರಗಳನ್ನು ಇಟ್ಟುಕೊಂಡು ಪಾವಿತ್ರ್ಯದ ಮೂರ್ತಿಯಂತೆ ಕಾಣುತ್ತಿದ್ದ ಭಗವಾನರು ವಯಸ್ಸಿನಲ್ಲಿ ತಮಗಿಂತ ಹಿರಿಯರಾದ ವಿದ್ವಾಂಸರು ಬರುತ್ತಿರುವುದನ್ನು ಕಂಡು ಎದ್ದು ನಿಂತರು. ವಿದಗ್ಧನು ಬರುತ್ತಾ ದಾರಿಯಲ್ಲಿ ಯೋಚಿಸಿದನು, ಈತನು ನಾವು ಬರುತ್ತಿರುವುದನ್ನು ಕಂಡೇ ಹೆದರಿದ್ದಾನೆ ಎಂದು ಸಂತುಷ್ಟನಾಗಿ ಆ ಸಂತೋಷವನ್ನು ಪ್ರಕಟವಾಗಿ ತೋರಿಸಿಕೊಳ್ಳುತ್ತಾ ತಮ್ಮನ್ನು ಏಳಬೇಕೆಂದ ವಿದ್ವಾಂಸರ ಕಡೆ ತಿರುಗಿ ಒಂದು ನಗೆಯನ್ನು ನಕ್ಕು ಮುಂದಕ್ಕೆ ಬಂದನು. ವೇದಿಕೆಯ ಸಮೀಪಕ್ಕೆ ಬಂದು, ಯಾಜ್ಞವಲ್ಕ್ಯರು ನಮಗೆ ಈ ಮರ್ಯಾದೆಯನ್ನು ತೋರಿಸಬೇಕಾಗಿಲ್ಲ. ಎಷ್ಟಾಗಲಿ ಇದು ವಾದಭೂಮಿ. ಈಗ ನಾವಿಬ್ಬರೂ ಸಮ. ಕುಳಿತುಕೊಳ್ಳಿ. ವಿದ್ವಾಂಸರು ವಿನಯವನ್ನು ಬಿಡಬಾರದು. ಹಾಗೆಂದು ಇಷ್ಟು ನಮ್ರರೂ ಆಗಬಾರದು. ಇನ್ನೊಂದು ಗಳಿಗೆಯೊಳಗಾಗಿ ಸರ್ವಜ್ಞಾಭಿಷೇಕವನ್ನು ಪಡೆಯುವ ತಾವು ಇಷ್ಟು ನಮ್ರವಾದರೆ ಹೇಗೆ ಎಂದನು. ಭಗವಾನರು ಏನೂ ಮಾತನಾಡದೆ ಎರಡು ಕೈಗಳಿಂದಲೂ ಆಸನವನ್ನು ತೋರಿಸುತ್ತಾ, ದಯಮಾಡಬೇಕು, ಸರ್ವವೃದ್ಧರಾದ ಶಕಲರ ಮಕ್ಕಳಿಗೆ ಸಲ್ಲದ ಮರ್ಯಾದೆಯೂ ಉಂಟೆ ಎಂದು ನುಡಿದು ಅವರು ಕುಳಿತ ಮೇಲೆ ತಾವೂ ಕುಳಿತರು. ವಿದಗ್ಧನು ಠೀವಿಯಿಂದ ಪದ್ಮಾಸನದಲ್ಲಿ ಗೂಟ ನೆಟ್ಟಂತೆ ಕುಳಿತು ಸುತ್ತಲೂ ನೋಡಿ ರಾಜನ ಕಡೆ ನೋಡಿ ನಕ್ಕು ವಾದವನ್ನು ಆರಂಭಿಸಿದನು. ಯಾಜ್ಞವಲ್ಕ್ಯ, ದೇವತೆಗಳು ಎಷ್ಟು? ಭಗವಾನರು ನಗುತ್ತಾ, ವೈಶ್ವದೇವದಲ್ಲಿ ನಿವಿದದಲ್ಲಿ ಹೇಳಿರುವಂತೆ 303 ಅಥವಾ 3003. ಆದರೆ ಇವೆಲ್ಲ 33 ದೇವತೆಗಳ ಮಹಿಮೆ ಎಂದರು. ಆ 33 ಯಾರು? 8 ಜನ ವಸುಗಳು, 11 ಜನ ರುದ್ರರು, 12 ಮಂದಿ ಆದಿತ್ಯರು, ಇಂದ್ರ, ಪ್ರಜಾಪತಿ ಕರ್ಮಫಲವನ್ನು ತಮ್ಮಲ್ಲಿ ಇಟ್ಟುಕೊಂಡಿರುವರೆಂದು ವಸುಗಳು. ಶರೀರದಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನೋರೂಪವಾಗಿದ್ದುಕೊಂಡು ಅದು ಬೀಳುವಾಗ ಹೊರಟು ಹೋಗಿ ಸಂಬಂಧಗಳನ್ನೆಲ್ಲ ಅಳಿಸುವವರು ಎಂದು ರುದ್ರರು. ಸಂವತ್ಸರದ 12 ಮಾಸಗಳು ಆದಿತ್ಯರು. ಪ್ರಾಣಿಗಳೆಲ್ಲರ ಆಯುಸ್ಸುಗಳನ್ನೂ ಕರ್ಮಫಲಗಳನ್ನೂ ಹೊತ್ತುಕೊಂಡು ಹೋಗುವು ಎಂದು ಆದಿತ್ಯರು. ಸಿಡಿಲು ಗುಡುಗು ಇಂದ್ರನು, ಪಶುಗಳು ಯಜ್ಞವು ಪ್ರಜಾಪತಿಯು. ಸರಿ, ಇವುಗಳನ್ನು ಸಂಕೋಚ ಮಾಡಿದಿರೋ? 6, 3, 2, 1.5, 1 ಆಗುವು. ಪೃಥ್ವಿ, ಅಗ್ನಿ, ಅಂತರಿಕ್ಷ, ವಾಯು, ದ್ಯುಲೋಕ, ಆದಿತ್ಯ ಎಂಬಿವು 6. ಲೋಕದಲ್ಲಿ ದೇವತೆಯನ್ನು ಸೇರಿಸಿದರೆ ಆಗುವ ಪೃಥ್ವಿ, ಅಂತರಿಕ್ಷ, ದ್ಯುಲೋಕಗಳೇ 3. ಅದನ್ನೂ ಸಂಕೋಚಿಸಿದರೆ ಅನ್ನ, ಅನ್ನಾದವಾದ ಪ್ರಾಣ, ಹೀಗೆ 2. ಅದನ್ನೂ ಸಂಕೋಚಿಸಿದರೆ ಮುಂದಕ್ಕೆ ಬೆಳೆಯುವ ಸೂಚನೆಯುಳ್ಳದ್ದು 1, 1, 1 ಮತ್ತು ಅರೆಯಾಗಿರುವ ವಾಯು. ಅದನ್ನು ಸಂಕೋಚಿಸಿದರೆ ಉಳಿಯುವುದು ಪ್ರಾಣ ಒಂದೇ. ಪ್ರಾಣವು ಒಡೆದು 8 ವಿಧವಾಗಿ ಈ ಲೋಕವನ್ನೆಲ್ಲ ಮಾಡಿರುವುದು. ಅದನ್ನೆಲ್ಲ ಬಲ್ಲವನು ಎಲ್ಲವನ್ನೂ ಬಲ್ಲವನು. ಯಾಜ್ಞವಲ್ಕ್ಯ, ಹೌದು, ಆ 8 ವಿಧವಾದ ಪುರುಷರನ್ನೂ 8 ಕಾರ್ಯಗಳನ್ನು 8 ಕರಣಗಳನ್ನು 8 ದೇವತೆಗಳನ್ನು ಬಲ್ಲೆನು. ಅದು ನಿಜವಾದ ಪಾಂಡಿತ್ಯವಲ್ಲ ಶಾಕಲ್ಯ. ವಿದಗ್ಧನಿಗೆ ಆ ಮಾತು ವಿಚಿತ್ರವಾಯಿತು. ಈಜು ಬರೆದಿದ್ದವನನ್ನು ನೀರಿಗೆ ನೂಕಿದಂತಾಯಿತು. ಮುಂದಕ್ಕೆ ಕೇಳೋಣವೆಂದರೆ ಏನೂ ತೋರದು. ಎದ್ದು ಹೋಗೋಣವೆಂದರೆ ಆಸನಕ್ಕೆ ಕೀಲಿಸಿದಂತಾಗಿದೆ. ಒಂದು ಗಳಿಗೆಯಾಯಿತು. ಸಭೆಯು ಆ ಮೌನವನ್ನು ಸಹಿಸಲಾರದೆ ಅಶಾಂತವಾಗುವಷ್ಟು ಮಟ್ಟಿಗೆ ಆಯಿತು. ಅಶಾಂತವೂ ಆಯಿತು. ಆದರೂ ಶಾಕಲ್ಯನು ಇನ್ನೂ ಮೌನ ಮುದ್ರೆಯನ್ನು ಹೊಡೆದಿಲ್ಲ. ಭಗವಾನರು ಕರುಣೆಯಿಂದ ನೋಡುತ್ತಾ ಹೇಳಿದರು, ಶಾಕಲ್ಯ, ತಾವು ನಿಷ್ಠರು, ಉಪಾಸಕರು. ಆದರೇನು ಪಾಪ, ಈ ಕುರುಪಾಂಚಾಲ ವಿದ್ವಾಂಸರು ತಮ್ಮನ್ನು ಬೆಂಕಿಯನ್ನು ಹಿಡಿಯುವ ಇಕ್ಕಳವನ್ನಾಗಿ ಮಾಡಿ ಬೆಂಕಿಗೆ ನೂಕಿದರು. ವಿದಗ್ಧನು ಆ ಮಾತನ್ನು ಸಹಿಸಲಿಲ್ಲ. ರೇಗಿದನು. ಬಾಯಿ ಮುಚ್ಚು ಯಾಜ್ಞವಲ್ಕ್ಯ, ಮುಚ್ಚು. ನೀನು ಯಾವ ಮಹಾಬ್ರಹ್ಮವನ್ನು ಬಲ್ಲೆನೆಂದು ಕುರುಪಾಂಚಾಲದ ಬ್ರಾಹ್ಮಣರನ್ನೆಲ್ಲ ನಿಂದಿಸುತ್ತಿರುವೆ
ಎಂದನು. ತಾನು ಯಾಜ್ಞವಲ್ಕ್ಯರನ್ನು ಏಕವಚನದಲ್ಲಿ ಸಂಬೋಧಿಸುತ್ತಿದ್ದೇನೆ ಎಂಬುದೂ ಅವನ ಮನಸ್ಸಿಗೆ ಬರಲಿಲ್ಲ. ಭಗವಾನರು ಆ ತಿರಸ್ಕಾರದಿಂದ ಕೊಂಚವೂ ಖಿನ್ನವರಾಗಲಿಲ್ಲ. ಶಾಕಲ್ಯ, ನೀವು ಹೇಳಿದ ಪ್ರಾಣಪುರುಷರನ್ನು ಮಾತ್ರವಲ್ಲ, ಆ ಪ್ರಾಣವು 5 ದಿಕ್ಕಾಗಿ, ಈ ವಿಶ್ವವಾಗಿ, ಈ ವಿಶ್ವದ ದೇವತೆಗಳಾಗಿ ಅಧ್ಯಾತ್ಮದಲ್ಲಿ ಪ್ರತಿಷ್ಠಿತವಾಗಿರುವುದನ್ನು ಬಲ್ಲೆನು ಎಂದರು. ಹಾಗಾದರೆ ಎಲ್ಲಿ? ಅವುಗಳನ್ನು ಒಂದೊಂದಾಗಿ ಹೇಳು. ಆಗಬಹುದು, ಸಾವಧಾನರಾಗಿ ಕೇಳಿ. ಈ ಪ್ರಾಚೀ ದಿಕ್ಕಿನಲ್ಲಿ ಆದಿತ್ಯ ದೇವನಾಗಿ, ಚಕ್ಷು ರೂಪಗಳಲ್ಲಿ ಪ್ರತಿಷ್ಠಿತನಾಗಿ, ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿ, ಈ ದಕ್ಷಿಣ ದಿಕ್ಕಿನಲ್ಲಿ ಯಮದೇವನಾಗಿ, ಯಜ್ಞ ದಕ್ಷಿಣಾ ಶ್ರದ್ಧೆಗಳಲ್ಲಿ ಪ್ರತಿಷ್ಠಿತವಾಗಿ, ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು. ಈ ಪಶ್ಚಿಮ ದಿಶೆಯಲ್ಲಿ ವರುಣದೇವನಾಗಿ, ಹೊರಗೆ ಜಲವಾಗಿ, ಒಳಗೆ ರೇತಸ್ಸಾಗಿ, ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು. ಈ ಉತ್ತರ ದಿಶೆಯಲ್ಲಿ ಸೋಮದೇವನಾಗಿ, ಹೊರಗೆ ದೀಕ್ಷೆಯಾಗಿ, ಒಳಗೆ ಸತ್ಯವಾಗಿ, ಇವೆಲ್ಲವೂ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು. ಮೇಲಿನ ಧ್ರುವಾದಿಶೆಯಲ್ಲಿ ಅಗ್ನಿಯು ದೇವತೆಯು, ಅದು ವಾಕ್ಕಾಗಿ ಹೃದಯದಲ್ಲಿ ಪ್ರತಿಷ್ಠಿತವಾಗಿರುವುದು. ಶಾಕಲ್ಯ, ಮತ್ತೂ ಒಮ್ಮೆ ಹೇಳುವೆನು ಕೇಳಿ. ಪೂರ್ವವು ರೂಪಾತ್ಮಕವಾದುದು, ದಕ್ಷಿಣವು ಕೇವಲ ಕರ್ಮಾತ್ಮಕವಾದುದು, ಪಶ್ಚಿಮವು ಪುತ್ರೋತ್ಪಾದನ ರೂಪ ಕರ್ಮಾತ್ಮಕವಾದುದು, ಉತ್ತರವು ವಿದ್ಯಾಸಹಿತ ಕರ್ಮಾತ್ಮಕವಾದುದು, ಊರ್ಧ್ವವು ನಾಮಾತ್ಮಕವಾದುದು. ಹೀಗೆ ರೂಪ, ಕರ್ಮ, ನಾಮಾತ್ಮಕವಾದ ಸರ್ವವೂ ಈ ಹೃದಯದಲ್ಲಿರುವುದು. ಆ ಹೃದಯವು ಎಲ್ಲಿ ಇರುವುದು? ಇದೇನಿದು ಹೀಗೆ ಮಾತನಾಡುತ್ತಿರುವಿರಿ ಶಾಕಲ್ಯ? ಹೃದಯವು ಶರೀರದಲ್ಲಿರುವುದು. ಆ ಶರೀರವನ್ನು ನಾನು ಎಂದು ಎಲ್ಲರೂ ಎನ್ನುತ್ತಿದ್ದರೂ ಆ ನಾನು ಬೇರೆಯಾಗಿರುವನು. ಆ ಶರೀರದಲ್ಲಿರುವ ಆ ನಾನು ಎಲ್ಲಿರುವುದು? ಭಗವಾನರು ನಿಟ್ಟುಸಿರುಗರೆದರು. ಬ್ರಹ್ಮವಾದಕ್ಕೆಂದು ಬಂದು ಕುಳಿತವನು ಎದುರಾಳಿಯು ಹೇಳಿದುದನ್ನೆಲ್ಲ ಅದೆಲ್ಲಿರುವುದು, ಅದರ ಪ್ರತಿಷ್ಠೆ ಏನು ಎಂದು ಕೇಳುವಂತಾಯಿತು ಎಂದು ಅವರಿಗೆ ಅಯ್ಯೋ ಪಾಪ ಎನ್ನಿಸಿತು. ಅಲ್ಲದೆ ಹೀಗೆ ಹಂಚಿ ಹಾಕಿ ನೋಡುವಾಗ ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಹಿಡಿಯಬಲ್ಲ ಔಪನಿಷದಿಕರ ಪುರುಷನತ್ತ ತಿರುಗಬೇಕಾಯಿತು. ನಿಟ್ಟುಸಿರು ಬಿಟ್ಟು ಪ್ರಶ್ನಕ್ಕೆ ಉತ್ತರವನ್ನು ಹೇಳಿದರು. ಶರೀರವು ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನಗಳಲ್ಲಿ ಇರುವುದು. ಹೀಗೆಯೇ ಒಂದನ್ನೊಂದು ಹಿಡಿದಿಟ್ಟುಕೊಳ್ಳದಿದ್ದರೆ ಒಂದೊಂದೂ ಒಂದೊಂದು ಕಡೆಗೆ ಹೊರಟು ಹೋಗುತ್ತಿದ್ದವು. ಇವೆಲ್ಲವೂ ಕಾರ್ಯಗಳು. ಕರಣವಾದ ಹೃದಯದಿಂದ ಹೊರಹೊರಟು ಜಗದ್ರೂಪ ಕಾರ್ಯವಾಗಿ ಪರಿಣಮಿಸಿ ಅಲ್ಲಿಂದ ಹಿಂತಿರುಗಿ ಬಂದು ಹೃದಯದಲ್ಲಿ ಮತ್ತೆ ಪ್ರತಿಷ್ಠಿತನಾಗುವ ಆತ್ಮನನ್ನು ಶಾಕಲ್ಯ ನೇತಿವಾದ ಒಂದರಿಂದಲೇ ತಿಳಿದುಕೊಳ್ಳಬೇಕು. ಅದನ್ನು ಬಿಟ್ಟು ಇನ್ನು ಹೇಗೆಯೂ ಅದನ್ನು ತಿಳಿಯಲಾಗುವುದಿಲ್ಲ. ಕಾರ್ಯಕರಣಗಳೆರಡೂ ತಾನೇ ಆಗಿದ್ದರೂ ಕಾರಣನಾದ ಅದನ್ನು ಮತ್ತಿನ್ನೆಂತು ತಿಳಿದುಕೊಳ್ಳುವುದು? ಖಂಡವಾಗಿರುವ ಈ ಸರ್ವವೂ ಅಖಂಡವಾಗುವ ಎಡೆಯದು. ಅದನ್ನು ಉಪನಿಷತ್ತುಗಳಿಂದ ಮಾತ್ರ ತಿಳಿಯಬಹುದೇ ಹೊರತು ಇನ್ನು ಯಾವುದರಿಂದಲೂ ತಿಳಿಯಲಾಗುವುದಿಲ್ಲ. ಅದನ್ನು ಅರಿಯದೆ ಅರಿತಿರುವೆನು ಎಂದರೆ ಅವನು ಬೆಂಕಿಗೆ ಬಿದ್ದ ತರಗೆಲೆಯಂತಾಗುವನು. ಅದನ್ನು ಈ ಮೂರ್ತವ ವಿಶ್ವವನ್ನೆಲ್ಲ ತುಂಬಿ ಇಲ್ಲಿಂದಾಚೆಗೂ ಪ್ರಸರಿಸುವ ಪುರುಷ ಎನ್ನುವರು. ಅದನ್ನು ಬಲ್ಲೆಯ ಶಾಕಲ್ಯ? ಶಾಕಲ್ಯನಿಗೆ ಖಂಡವು ಅಖಂಡವಾಗುವುದು ಎನ್ನುವುದು ತಿಳಿಯದು. ಅವನು ಪೆಚ್ಚಾಗಿ ಸಣ್ಣ ದನಿಯಲ್ಲಿ ನನಗೆ ತಿಳಿಯದು ಎಂದನು. ಆದರೆ ತತ್ಪುರುಷೋಪಾಸನೆಯಲ್ಲಿಯೇ ಇರುವ ಭಗವಾನರ ಮಾತು ಆ ತತ್ವವನ್ನು ಬೆಂಕಿಯನ್ನು ಕೆಣಕಿದಂತೆ ಕೆಣಕಿತು. ವಿದಗ್ಧನು ಅದಕ್ಕೆ ತುತ್ತಾದನು. ವಿದಗ್ಧನು ಬ್ರಹ್ಮವಾದದಲ್ಲಿ ವಿದಗ್ಧನೇ ಆಗಿ ಹೋದನು. ಭಗವಾನರ ವಾಣಿಯು ಎಲ್ಲಿಂದ ಎಲ್ಲಿಯವರೆಗೆ ಹರಡಿತೋ ಅದುವರೆಗೆ ಇದ್ದ ಸರ್ವರಿಗೂ ಆ ವಾಣಿಯು ಕೇಳಿಸದಷ್ಟು ಹೊತ್ತು ಒಂದು ರೆಪ್ಪೆ ಹೊಡೆಯುವಷ್ಟು ಕಾಲ ಅಖಂಡದ ಜ್ಞಾನವೂ ಆಯಿತು. ಜ್ಞಾನಗಂಗಾ ಸ್ನಾನವಾಯಿತು. ಸಭೆಯಲ್ಲಿದ್ದವರೆಲ್ಲರೂ ದಾರುಮಯ ಯಂತ್ರಗಳಂತೆ, ಪರಪ್ರೇಷಿತವಾದವರಂತೆ, ಸ್ವಾತಂತ್ರ್ಯವು ಎಳ್ಳಷ್ಟೂ ಇಲ್ಲದವರಂತೆ ಎದ್ದು ಕಾಯೇನ ವಾಚಾ ಮನಸ ಭಗವಾನರಿಗೆ ನಮಸ್ಕಾರಗಳನ್ನು ಸಮರ್ಪಿಸಿದರು. ಜಯ ಭಗವತೆ ಯಾಜ್ಞವಲ್ಕ್ಯಾಯ ನಮಃ
ಎಂಬ ಕೂಗು ಮಂಟಪವನ್ನು ಕಿತ್ತುಕೊಂಡು ಹೋಗುವುದು ಎಂಬ ಮಟ್ಟಿಗಾಯಿತು. ಭಗವಾನರು ಆದಷ್ಟು ಹೊತ್ತು ಸಮಾಧಿಯಲ್ಲಿದ್ದರು. ರಾಜ ಜನಕನು ಮುಂದೆ ಬಂದು ಸರ್ವಜ್ಞ ಪಟ್ಟಾಭಿಷೇಕಕ್ಕೆ ಸಭಾನುಜ್ಞೆಯನ್ನು ಪಡೆದು ಭಗವಾನರಿಗೆ ಪಾಂಡಿತ್ಯ ಕಿರೀಟವನ್ನು ಒಪ್ಪಿಸಿ ನಮಸ್ಕರಿಸಿದನು. ಅಲ್ಲಿದ್ದವರೂ ಸರ್ವರೂ ಆತನಿಗೆ ಯಥೋಚಿತವಾಗಿ ಕಾಣಿಕೆಯನ್ನು ಒಪ್ಪಿಸಿ ನಮಸ್ಕಾರವನ್ನು ಮಾಡಿದರು.